ಇವತ್ತಿನ ಬಾಂಗ್ಲಾದೇಶವನ್ನು ಒಂದು ಸಂದರ್ಭದಲ್ಲಿ ಕನ್ನಡಿಗರೇ ಆದಂತಹ ಸೇನಾ ಡೈನಸ್ಟಿ ಅಂದರೆ ಹೇಮಂತ ಸೇನಾ ಅಂತ ಒಬ್ಬ ದಂಡಾಧಿಕಾರಿ ಇರ್ತಾನೆ. ಆ ಹೇಮಂತ ಸೇನನ್ನು ಇವತ್ತಿನ ಬಾಂಗ್ಲಾದೇಶದ ರಾಧಾ ಅನ್ನುವ ಒಂದು ರೀಜನ್ ಅಥವಾ ಒಂದು ಪ್ರಾಂತ್ಯಕ್ಕೆ ಮಾಂಡಲಿಕಾರಿಯಾಗಿ ನೇಮಿಸಿರ್ತಾನೆ. ಇನ್ನು ಮುಂದುವರೆದು ಬಿಹಾರದ ಮಾರ್ಗವಾಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ನನ್ನಿ ದೇವ ಅನ್ನೋ ಒಬ್ಬ ದಂಡಾಧಿಕಾರಿಯನ್ನು ಇವತ್ತಿನ ಮಿಥಿಲಾ ಅಂದರೆ ನೇಪಾಳ ಹಾಗೂ ಒಂದು ಬಿಹಾರದ ಒಂದು ಭಾಗವನ್ನು ಆಡಳಿತ ಮಾಡೋಕ್ಕೆ ಅಂತ ತನ್ನ ದಂಡಾಧಿಕಾರಿಯನ್ನು ಅಲ್ಲಿ ನೆಲೆಯೂರಿಸಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯದ ಹೆಸರು ಕೂಡ ಮಿಥಿಲಿಯ ಕರ್ನಾಟಕರು ಅಂತಲೇ ಕರೀತಾರೆ. ಅಂದರೆ ಒಂದು ಸಂದರ್ಭದಲ್ಲಿ ನೇಪಾಳಕ್ಕೂ ಕೂಡ ಕರ್ನಾಟಕ ಅಂತಲೇ ಹೆಸರಿತ್ತು. ಅಥವಾ ಬಾಂಗ್ಲಾದೇಶವನ್ನು ಈ ಒಂದು ದೇಗುಲವನ್ನು ಕಟ್ಟಿರೋದು ಹೊಯ್ಸಳರ ದೊರೆ ವಿನಯಾದಿತ್ಯ ಕಟ್ಟಿರೋಂಥದ್ದು. ಸುಮಾರು 1100ನೇ ಇಸ್ವಿನಲ್ಲಿ ಈ ಒಂದು ದೇಗುಲದ ಒಂದು ನಿರ್ಮಾಣ ಆಗಿದೆ ಅಂತ ಇಲ್ಲಿ ಶಾಸನಗಳು ಕೂಡ ದಾಖಲೆಯನ್ನು ಕೊಟ್ಟಿದೆ. ಇನ್ನು ಈ ವಿನಯಾದಿತ್ಯ ಯಾರು ಅಂತಂದರೆ, ಸಾಧಾರಣವಾಗಿ ನೀವು ಹೊಯ್ಸಳರ ದೊರೆಯಲ್ಲಿ ವಿಷ್ಣುವರ್ಧನನ ಹೆಸರು ಕೇಳೇ ಇರ್ತೀವಿ. ಅಂದರೆ ನಮ್ಮ ಬೇಲೂರಿನ ಒಂದು ದೇಗುಲದ ನಿರ್ಮಾಣ ಮಾಡಿದ್ದು ವಿಷ್ಣುವರ್ಧನ ಅಂತ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತು. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಕರ್ನಾಟಕದ ಒಂದು ವಾಸ್ತುಶೈಲಿಯಲ್ಲಿ ಮತ್ತೊಂದು ಮೈಲಿಗಲ್ಲು ಅಂತಲೇ ಇರುವಂಥ ಈ ದೇಗುಲದ ಹೆಸರು ಬಂದು ಕೈತಬೇಶ್ವರ ಅಂತ. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೋಟೀಶ್ವರ ಅನ್ನುವ ಒಂದು ಗ್ರಾಮದಲ್ಲಿರುವಂಥ ದೇಗುಲ ಇದು. ಇದರ ಇತಿಹಾಸವನ್ನು ಒಮ್ಮೆ ಸಣ್ಣದಾಗಿ ಹೇಳ್ತೀನಿ. ಸೊ ಈ ಒಂದು ದೇಗುಲವನ್ನು ಕಟ್ಟಿರೋದು ಹೊಯ್ಸಳರ ದೊರೆ ವಿನಯಾದಿತ್ಯ ಕಟ್ಟಿರೋಂಥದ್ದು. ಸುಮಾರು 1100ನೇ ಇಸ್ವಿನಲ್ಲಿ ಈ ಒಂದು ದೇಗುಲದ ಒಂದು ನಿರ್ಮಾಣ ಆಗಿದೆ ಅಂತ ಇಲ್ಲಿ ಶಾಸನಗಳು ಕೂಡ ದಾಖಲೆಯನ್ನು ಕೊಟ್ಟಿದೆ. ಇನ್ನು ಈ ವಿನಯಾದಿತ್ಯ ಯಾರು ಅಂತಂದರೆ, ಸಾಧಾರಣವಾಗಿ ನೀವು ಹೊಯ್ಸಳರ ದೊರೆಯಲ್ಲಿ ವಿಷ್ಣುವರ್ಧನನ ಹೆಸರು ಕೇಳೇ ಇರ್ತೀವಿ. ಅಂದರೆ ನಮ್ಮ ಬೇಲೂರಿನ ಒಂದು ದೇಗುಲದ ನಿರ್ಮಾಣ ಮಾಡಿದ್ದು ವಿಷ್ಣುವರ್ಧನ ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ವಿಷ್ಣುವರ್ಧನನ ತಾತನೇ ಈ ವಿನಯಾದಿತ್ಯ. ಇನ್ನು 6ನೇ ವಿಕ್ರಮಾದಿತ್ಯನ ಬಗ್ಗೆ ಕನ್ನಡಿಗರೆಲ್ಲ ಒಂಥರ ತುಂಬ ಹೆಮ್ಮೆ ಕೊಟ್ಕೋಬೇಕಾ ಇರೋ ವಿಷಯ ಏನಂದರೆ, ಈತ ಕರ್ನಾಟಕದ ಇತಿಹಾಸದಲ್ಲಿ ಆಗಿ ಹೋದಂಥ ಒಂದು ಧ್ರುವ ತಾರೆ ಈತ. ಕಾರಣ ಏನು ಅಂದರೆ, ಈತನ ಒಂದು ಆಡಳಿತದ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳರ ಪ್ರಾಬಲ್ಯವನ್ನು ಮುರಿದು ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಅಥವಾ ತನ್ನ ಒಂದು ಛಾಪನ್ನು ಹೊತ್ತಿರ್ತಾನೆ. ಇನ್ನು ಉತ್ತರ ಭಾರತದ ವಿಷಯಕ್ಕೆ ಬಂದರೆ, ಉತ್ತರ ಭಾರತದ ಒಂದು ಕಾಮರೂಪ ಅಥವಾ ಇವತ್ತಿನ ಒಂದು ಅಸ್ಸಾಂ ಭಾಗದವರೆಗೂ ಕೂಡ ಇವನು ದಂಡೆಗೆ ಹೋಗಿರ್ತಾನೆ. ಈ ಒಂದು ದಂಡೆಗೆ ಹೋಗಿದ್ದ ಸಂದರ್ಭದಲ್ಲಿ ವಾಪಸ್ಸು ಅಥವಾ ತಿರುಗಿನ ತನ್ನ ತಾಯ್ನಾಡಿಗೆ ಬರುವ ಸಂದರ್ಭದಲ್ಲಿ ಅಲ್ಲಿ 2 ಉಪಶಾಖೆಗಳನ್ನು, ಒಂದು ಕಲ್ಯಾಣದ ಚಾಲುಕ್ಯರದ 2 ಉಪಶಾಖೆಗಳನ್ನ ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಆ ಉಪಶಾಖೆಗಳು ಯಾವುದು ಅಂದರೆ, ಇವತ್ತಿನ ಬಾಂಗ್ಲಾದೇಶವನ್ನು ಒಂದು ಸಂದರ್ಭದಲ್ಲಿ ಕನ್ನಡಿಗರೇ ಆದಂತಹ ಸೇನಾ ಡೈನಸ್ಟಿ ಅಂದರೆ ಹೇಮಂತ ಸೇನಾ ಅಂತ ಒಬ್ಬ ದಂಡಾಧಿಕಾರಿ ಇರ್ತಾನೆ. ಆ ಹೇಮಂತ ಸೇನನ್ನು ಇವತ್ತಿನ ಬಾಂಗ್ಲಾದೇಶದ ರಾಧಾ ಅನ್ನುವ ಒಂದು ರೀಜನ್ ಅಥವಾ ಒಂದು ಪ್ರಾಂತ್ಯಕ್ಕೆ ಮಾಂಡಲಿಕಾರಿಯಾಗಿ ನೇಮಿಸಿರ್ತಾನೆ. ಇನ್ನು ಮುಂದುವರೆದು ಬಿಹಾರದ ಮಾರ್ಗವಾಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ನನ್ನಿ ದೇವ ಅನ್ನೋ ಒಬ್ಬ ದಂಡಾಧಿಕಾರಿಯನ್ನು ಇವತ್ತಿನ ಮಿಥಿಲಾ ಅಂದರೆ ನೇಪಾಳ ಹಾಗೂ ಒಂದು ಬಿಹಾರದ ಒಂದು ಭಾಗವನ್ನು ಆಡಳಿತ ಮಾಡೋಕ್ಕೆ ಅಂತ ತನ್ನ ದಂಡಾಧಿಕಾರಿಯನ್ನು ಅಲ್ಲಿ ನೆಲೆಯೂರಿಸಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯದ ಹೆಸರು ಕೂಡ ಮಿಥಿಲಿಯ ಕರ್ನಾಟಕರು ಅಂತಲೇ ಕರೀತಾರೆ. ಅಂದರೆ ಒಂದು ಸಂದರ್ಭದಲ್ಲಿ ನೇಪಾಳಕ್ಕೂ ಕೂಡ ಕರ್ನಾಟಕ ಅಂತಲೇ ಹೆಸರಿತ್ತು. ಅಥವಾ ಬಾಂಗ್ಲಾದೇಶವನ್ನು ಅಂದರೆ ಇಂದಿನ ಕಾಲದಲ್ಲಿ ಕನ್ನಡಿಗರು ಹೊರಗಡೆ ಹೋಗಿ ಆಡಳಿತ ಮಾಡೋ ಸಂದರ್ಭದಲ್ಲಿ ಕೂಡ ತಮ್ಮ ಮೂಲ ನೆಲೆಯನ್ನು ಯಾವತ್ತೂ ಅವ್ರು ಬಿಟ್ಕೊಡ್ತಿರಲ್ಲ. ತಾವೆಲ್ಲೇ ಹೋದ್ರೂ ನಾವು ಕನ್ನಡಿಗರು, ನಾವು ಕರ್ನಾಟಕರು ಅಂತ ಪ್ರತಿಯೊಂದು ಸ್ಥಳದಲ್ಲೂ ಹೇಳ್ಕೊಂಡು ತಮ್ಮ ಸ್ಥಳದ ಬಗ್ಗೆ ಬಂದು ಅಥವಾ ತಮ್ಮ ಮೂಲದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ದೇವಸ್ಥಾನ ಕಟ್ಟಿದ್ದು ಕೂಡ ನಮ್ಮ 6ನೇ ವಿಕ್ರಮಾದಿತ್ಯನ ಸಾಮಂತರಲ್ಲಿ ಒಬ್ಬನಾದಂತಹ ವಿನಯಾದಿತ್ಯ ಅಂತ ದೊರೆ. ಇವನು ಹೊಯ್ಸಳರ ದೊರೆ. ಇನ್ನು ವಾಸ್ತುಶೈಲಿಯ ಒಂದು ವಿಷಯಕ್ಕೆ ಬಂದರೆ, ಈ ಒಂದು ವಾಸ್ತುಶೈಲಿಯು ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಮತ್ತು ಹೊಯ್ಸಳರ ಒಂದು ಶೈಲಿಯ ಒಂದು ಆರಂಭಿಕವಾದ ಹಂತ ಏನಿದೆಯೋ ಆ ಒಂದು ವಾಸ್ತುಶೈಲಿಯ ಒಂದು ಹಂತಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. ಉದಾಹರಣೆಗೆ ಈ ಒಂದು ದೇಗುಲದ ಒಳಗಡೆ 46 ಕಂಬಗಳಿವೆ. ಈ 46 ಕಂಬಗಳು ಕೂಡ ಲೇತ್ನಲ್ಲಿ ತಿರುಗಿಸಿ ಮಾಡಿರುವಂಥ ಒಂದು ಕಂಬಗಳ ಥರನೇ ಇದೆ. ಇದು ಕಲ್ಯಾಣದ ಚಾಲುಕ್ಯರು ಮಾಡ್ತಿದ್ದಂತಹ ಕಲ್ಯಾಣದ ಚಾಲುಕ್ಯರು ಅವರ ದೇಗುಲಗಳಲ್ಲಿ ಒಂದು ಕಂಬಗಳನ್ನು ಯಾವ ರೀತಿ ಮಾಡ್ತಿದ್ರು ಅದಕ್ಕೆ ಕೂಡ ಒಂದು ಉದಾಹರಣೆ ಆಗಿದೆ. ಬನ್ನಿ ಮುಂದಕ್ಕೆ ಹೋಗಿ ನಾನು ನಿಮಗೆ ದೇಗುಲದ ಒಳಗಡೆ ಏನೇನಿದೆ ಅನ್ನೋದು ನಾನು ನಿಂತು ನೀವು ನೋಡ್ತಾ ಇದ್ದೀರಲ್ಲ, ಇದು ಕೈತಬೇಶ್ವರ ದೇಗುಲದ ದೊರಭಿತ್ತಿಯ ಒಂದು ಉಗ್ಗು ಶಿಲ್ಪಗಳು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ದೇಗುಲದ ಒಂದು ಶಿಖರದ ಮಾದರಿ ಹಾಗೂ ಕಂಬದ ಮಾದರಿಯನ್ನು ಕೆತ್ತಲಾಗಿದೆ. ಸೊ ವಾಸ್ತುವಿನ ಒಂದು ಶೈಲಿನಲ್ಲಿ ಈ ಒಂದು ಗೋಪುರದ ಮಾದರಿ ಅಥವಾ ಶಿಖರದ ಮಾದರಿ ಏನಿದೆಯೋ ಇದನ್ನು ಬಂದು ಭೂಮಿಜ ಶೈಲಿ ಅಂತಲೇ ಕರೀತಾರೆ. ಇನ್ನು
ನಾನು ನಿಮಗೆ ಈಗಾಗಲೇ ಹೇಳ್ದಂಗೆ ಈ ದೇಗುಲದ ಒಳಗಡೆ ಬಂದು 46 ಕಂಬಗಳಿದೆ ಅಂತ. ಆ 46 ಕಂಬಗಳನ್ನು ಕೂಡ ಈ ಲೇತ್ ಥರ ತಿರುಗಿಸಿ ಮಾಡಿರೋಂಥ ಕಂಬಗಳನ್ನು ಕೆತ್ತಲಾಗಿದೆ ಅಂತ ಹೇಳಿದೆ. ಅದು ಉಪಸರ್ಪಗಳನ್ನು ಕೂಡ ಈ ಹೊರಗಡೆ ಕೆತ್ತಿದ್ದಾರೆ. ಇನ್ನು ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಸಣ್ಣ ಸಣ್ಣದ ಸಾಕಷ್ಟು ಗುಡಿಗಳು ಕೂಡ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಇದೊಂದು ಶಿವನ ಗುಡಿ. ಇದು ಹಿಂದೆ ಒಂದು ಕಲ್ಯಾಣದ ಚಾಲುಕ್ಯರ ಅಥವಾ ಹೊಯ್ಸಳರ ಕಾಲದಲ್ಲಿ ಇದ್ದಂಥ ಗುಡಿ ಆಗಿರಲ್ಲ ಅನ್ಸುತ್ತೆ. ಅಂದರೆ ಈ ಒಂದು ಲಿಂಗ ಇದನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನು ಹೊರಗಡೆಯಿಂದ ತಂದು ಇಟ್ಟಿರೋ ಸಾಧ್ಯತೆಗಳೇ ಇದೆ. ಇನ್ನು ಈ ದೇಗುಲದ ಈ ಸ್ಥಳದಲ್ಲಿ ನೀವು ನೋಡ್ಬೋದು, ಇದನ್ನು ಬಂದು ಬಾಗಿಲು ವಾಡ ಅಂತ ಕರೀತಾರೆ. ಈ ಬಾಗಿಲು ವಾಡದಲ್ಲಿ ಇಲ್ಲಿ ನೀವು ನೋಡಿದ್ರೆ ಕುದುರೆಗಳನ್ನು ಓಡಿಸ್ತಾ ಇರೋಂಥ ಶಿಲ್ಪಗಳು, ಸಿಂಹದ ಒಂದು ಆಕಾರದ ಶಿಲ್ಪಗಳು, ಇದಕ್ಕೆ ಸಾಕಷ್ಟು ಶಿಲ್ಪಗಳನ್ನು ಅಂದರೆ ಪ್ರಾಣಿಗಳನ್ನು ಇಲ್ಲಿ ಜಿಂಕೆ ನೋಡ್ಬೋದು, ಬೇರೆ ಬೇರೆ ಪ್ರಾಣಿಗಳನ್ನು ಒಂದು ವಾಹನದ ರೀತಿಯಲ್ಲಿ ಓಡಿಸ್ತಾ ಇರೋ ರೀತಿ ಶಿಲ್ಪಗಳನ್ನು ಕೆತ್ತಲಾಗಿದೆ. ಸೊ ಈ ಬಾಗಿಲು ವಾಡದಲ್ಲಿ 1, 2, 3, 4 ಲೇಯರ್ಸ್ಗಳಿದೆ. ಸೊ ಈ ಥರ ಬಾಗಿಲು ವಾಡಗಳು ಸಾಧಾರಣವಾಗಿ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರ ಸಂದರ್ಭದಲ್ಲಿನ ಅವ್ರು ಕಟ್ಟಿರುವಂಥ ಎಲ್ಲ ಗುಡಿಗಳಲ್ಲೂ ಇಟ್ಟು ಕಂಡು ಬರುತ್ತೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ, ಈ ಉಬ್ಬು ಶಿಲ್ಪಗಳನ್ನು ನೋಡೋ ಜೊತೆಗೆ ಈ ದೇಗುಲದ ಮತ್ತೊಂದು ಬಹುಮುಖ್ಯ ಅಂಶ ಏನಂದರೆ ಇದಕ್ಕೆ 3 ಪ್ರವೇಶ ದ್ವಾರಗಳಿದೆ. ಅಂದರೆ 3 ಕಡೆ ಈ ದೇಗುಲವನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಸೊ ಆ ಇದರಲ್ಲಿ ನಿಮಗೆ ಇಲ್ಲೊಂದು ಪ್ರವೇಶ ದ್ವಾರ ಕಾಣುತ್ತೆ. ಅದೇ ರೀತಿ ಅಲ್ಲಿ ನೋಡ್ಬೋದು, ಅಲ್ಲಿ ನೋಡಿದ್ರೆ ಇನ್ನೊಂದು ಪ್ರವೇಶ ದ್ವಾರ ಸಿಗ್ತದೆ. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇರುವಂತಹ 2 ಪ್ರವೇಶ ದ್ವಾರಗಳು. ಇನ್ನು ದೇವಸ್ಥಾನದ ಎಂಟ್ರೆನ್ಸ್ ಅಥವಾ ಎದುರುಗಡೆಗೆ ನಿಮಗೆ ಪ್ರವೇಶ ದ್ವಾರ ಕಾಣಿಸ್ತಾ ಇತ್ತು, ಅದು 3ನೇ ಪ್ರವೇಶ ದ್ವಾರ. ದೇಗುಲದ ಗರ್ಭಗುಡಿಯ ಮೇಲೆ ಈ ಶಿಖರ ಇದೆ. ಇದನ್ನು ದ್ರಾವಿಡ ಮಾದರಿಯ ಶಿಖರ ಅಂತ ಕರೀತಾರೆ. ಇನ್ನು ನೀವು ಪೂರ್ತಿ ಮೇಲೆ ನೋಡಿದ್ರೆ ನಿಮಗೆ ಕಳಸ ಕೂಡ ಕಾಣುತ್ತೆ. ಬಹುಶಃ ಕೆಳದಿಯ ಆಡಳಿತದ ಅವಧಿಯಲ್ಲಿ ಈ ಕಳಸವೂ ಕೂಡ ಇಟ್ಟಲ್ಪಟ್ಟಿದೆ. ಇಂಥ ಅದ್ಭುತವಾದ ದೇಗುಲಗಳನ್ನ ನೋಡಬೇಕಂದಾಗ ನಮಗೆ ತುಂಬಾ ಖುಷಿ ಕೊಡುವಂಥ ವಿಚಾರ ಮತ್ತೇನೆಂದರೆ ಅದು ನಮ್ಮ ಕನ್ನಡದ ಶಾಸನಗಳು. ಪ್ರಪಂಚದ ಇತಿಹಾಸದಲ್ಲಿ ಕನ್ನಡಿಗರು ಶಾಸನಗಳಲ್ಲಿ ಒದಗಿಸಿಟ್ಟಂತಹ ಅಥವಾ ಬರೆದಂತಹ ಮಾಹಿತಿಗಳು ಬೇರೆ ಯಾವ ಭಾಷೆನಲ್ಲೂ ಸಿಗೋದಿಲ್ಲ. ಯಾಕಂದರೆ ಕನ್ನಡಿಗರ ಸಮಗ್ರ ಜೀವನ ಅಥವಾ ಕನ್ನಡಿಗರ ಇಂದಿನ ಸಮಾಜ ಯಾವ ರೀತಿ ಯೋಚನೆ ಮಾಡ್ತಿತ್ತು, ಏನು ಮಾಡ್ತಿತ್ತು, ಏನೇನು ಸಾಧಿಸಿತ್ತು, ಒಟ್ಟಾರೆ ಅವರ ಸಂಪೂರ್ಣ ಸಮಾಜದ ಚಿತ್ರಣ ಯಾವ ರೀತಿ ಇತ್ತು ಅನ್ನೋದನ್ನು ಕನ್ನಡಿಗರು ದಾಖಲೆ ಮಾಡಿರೋಷ್ಟು ಪ್ರಪಂಚದ ಯಾವ ಭಾಗದ ಜನರು ಕೂಡ ದಾಖಲೆ ಮಾಡಿಲ್ಲ. ಅದಕ್ಕೆ ಉದಾಹರಣೆ ನೋಡಿ, ಈ ಶಾಸನ. ಈ ಶಾಸನ ನೋಡಿದ್ರೆ ಇದು ಕೂಡ ಹೊಯ್ಸಳರ ಕಾಲದಲ್ಲೇ ಬರೆಸಿರೋ ಶಾಸನ ಇದ್ದಂತಿದೆ. ಹೀಗೆ ಈ ದೇಗುಲ ಕಟ್ಟಿದ ಕಾಲಮಾನ ಇರ್ಬೋದು, ಅಥವಾ ಈ ದೇಗುಲಕ್ಕೆ ಯಾವುದಾದ್ರು ಗ್ರಾಮಗಳನ್ನು ದತ್ತಿ ಬಿಟ್ಟಿದ್ರೆ ಅಂತಹ ವಿವರಗಳಿರ್ಬೋದು. ಹೀಗೆ ಪ್ರತಿಯೊಂದು ವಿಷಯಗಳನ್ನು ಕೂಡ ದೇಗುಲಗಳಲ್ಲಿ ದಾಖಲೆಗಳು ಮಾಡ್ತಾಯಿದ್ರು. ಅದಕ್ಕೆ ಉದಾಹರಣೆ ಇದೊಂದು ಶಾಸನ. ಗೆಳೆಯರೆ, ಕರ್ನಾಟಕದ ಇತಿಹಾಸದಲ್ಲಿ ಬಹುಮುಖ್ಯವಾದ ಮತ್ತೊಂದು ಭಾಗ ಅಂದರೆ ಅದು ವೀರಗಲ್ಲುಗಳು. ನೀವಿಲ್ಲಿ ಕಾಣ್ಬೋದು, ಹಿಂದೆ ಸಮಾಜದ ಒಳಿತಿಗಾಗಿ ಯುದ್ಧ ಮಾಡ್ತಲೋ ಅಥವಾ ಗೋವುಗಳನ್ನು ರಕ್ಷಣೆ ಮಾಡ್ತಾನೋ ಅಥವಾ ಸ್ತ್ರೀಯನ್ನು ರಕ್ಷಣೆ ಮಾಡ್ತಿದ್ದಂಥ ಪುರುಷರು ಅಥವಾ ಸ್ತ್ರೀಯರಿರ್ಬೋದು, ಅವ್ರಿಗೆ ವೀರಗಲ್ಲುಗಳನ್ನು ಮಾಡಿ ಅವ್ರಿಗೆ ಸನ್ಮಾನ ಮಾಡಲಾಗ್ತಿತ್ತು. ಆ ಮೂಲಕ ಏನಂದ್ರೆ ಸಮಾಜದ ಒಳಿತಿಗಾಗಿ ಪ್ರಾಣ ಬಿಡೋದು ಕೂಡ ಫ್ಯಾಷನ್ ಥರನೇ ಆಗಿತ್ತು ಹಿಂದಿನ ಕಾಲದಲ್ಲಿ. ಆ ಇದಕ್ಕೆ ಕುರುಹು ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೊಬ್ಬ ವೀರ ಯುದ್ಧ ಮಾಡ್ತಿದ್ದಾನೆ. ಈ ಯುದ್ಧದ ನಂತರ ಈ ವೀರ ಸತ್ತೋಗಿದ್ದಾನೆ. ಈ ವೀರ ಸತ್ತ ನಂತರ ಅಪ್ಸರೆಯರು ಈ ವೀರನನ್ನು ಕೈಲಾಸಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತು ಕೈಲಾಸಕ್ಕೆ ಹೋದಂಥ ಈ ವೀರ ಶಿವನ ಪೂಜೆ ಮಾಡ್ತಾ ಇರೋದು ನೀವು ಇಲ್ಲಿ ಕಾಣ್ಬೋದು. ಹೀಗೆ ಈ ಸ್ಥಳದಲ್ಲಿ ಸಾಕಷ್ಟು ವೀರಗಲ್ಲುಗಳಿದೆ. ಸ್ನೇಹಿತರೆ, ಇದಾಗಿತ್ತು ಕೈತಬೇಶ್ವರ ದೇಗುಲದ ದರ್ಶನ. ಈ ದೇಗುಲದ ಇತಿಹಾಸ, ಈ ದೇಗುಲದ ವಾಸ್ತು, ಇನ್ನಿತರ ಹಲವು ಮಾಹಿತಿಗಳನ್ನು ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಈ ರೀತಿ ಹಲವು ಅಚ್ಚರಿಯ ವಿಷಯಗಳನ್ನು, ಕರ್ನಾಟಕದ ಇತಿಹಾಸ ಇರ್ಬೋದು, ಕರ್ನಾಟಕದ ಸಂಸ್ಕೃತಿ ಇರ್ಬೋದು, ಕರ್ನಾಟಕದ ವಾಸ್ತುಶೈಲಿ ಇರ್ಬೋದು, ಹೀಗೆ ಒಟ್ಟಾರೆ ಕರ್ನಾಟಕದ ಅನೇಕ ವಿಷಯಗಳನ್ನು ಅಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಜೈ ಕರ್ನಾಟಕ, ಜೈ ಭುವನೇಶ್ವರ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ